ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೇರ್ ಇಷ್ಟು ಲಾಂಗ್ ಆಗೋದಕ್ಕೆ, ಇಷ್ಟು ಥಿಕ್ಕಾಗಿ ಆಗೋದಕ್ಕೆ ನಾ ಯೂಸ್ ಮಾಡುವಂಥ ಒಂದು ಸೀಕ್ರೆಟ್ ಹೇರ್ ರೆಮಿಡಿನ, ಹೋಮ್ ಮೇಡ್ ಸೀಕ್ರೆಟ್ ಹೇರ್ ರೆಮಿಡಿನ ಹೇಳ್ತೀನಿ ನಾನು. ಓಕೆ, ಈ ವಿಡಿಯೋನಲ್ಲಿ ಪೂರ್ತಿ ಹೇಳಿದ್ದೀನಿ ನಾನು ಯಾವ ಥರ ಮಾಡ್ತೀನಿ, ಯಾವ ಥರ ಯೂಸ್ ಮಾಡ್ತೀನಿ. ಸೊ ನನ್ನ ಇದು ರಿಸಲ್ಟ್ ನೀವೇ ನೋಡಿ, ಎಷ್ಟು ಥಿಕ್ ಇದೆ, ಹಾಗೆ ಎಷ್ಟು ಲಾಂಗ್ ಇದೆ ಹೇರ್. ಸೊ ಈ ಥರ ಹೇರ್ ನಿಮಗೂ ಬೇಕಾದರೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಈಗ ನಾನು ಪ್ರೊಸೀಜರ್ ಹೇಳ್ಕೊಡ್ತಿದ್ದೀನಿ ನೋಡಿ. ಈ ಎಫೆಕ್ಟಿವ್ ಪವರ್ಫುಲ್ ಹೋಮ್ ರೆಮಿಡಿ, ಹೋಮ್ ಮೇಡ್ ಹೇರ್ ಆಯಿಲ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ಸೊ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊತಿದ್ದೀನಿ, ಅದಕ್ಕೆ ಚೂರು ತೊಗೊಂಡಿದ್ದೀನಿ. ನೀವು 1 ಲೀಟರ್ ಆಯಿಲಿಗೆ ಮಾಡ್ಕೊಳ್ತೀವಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಅಂದಾಜಿಗೆ ನೋಡ್ಕೊಂಡು ತೊಗೊಳ್ಳಿ. ಓಕೆನಾ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಆಮ್ಲನ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಆಯಿತಾ. ಸೊ ಅವೆರಡನ್ನೂ ನೀವು ಚೆನ್ನಾಗಿ ಈ ಥರ ತರತರಿಯಾಗಿ ಒಂದು ರೌಂಡ್ ಮಿಕ್ಸಿನಲ್ಲಿ ರುಬ್ಕೊಬಿಡಿ. ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ತೊಗೊಂಡು, ಸೊ ಇದನ್ನಲ್ಲಿ ಆ ಮಿಕ್ಸ್ಚರ್ನ ಸೇರಿಸಿ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅದು ಆ ಮಿಕ್ಸ್ಚರ್ನ ಆಯಿಲಲ್ಲಿ ಹಾಕಿ, ಅದು ತೀರಾ ಕುದ್ದು ಜಾಸ್ತಿ ಕರ್ರಗಾಗುವಂಥ ಅವಶ್ಯಕತೆ ಏನಿಲ್ಲ. ಒಂದು 5 ರಿಂದ 6 ನಿಮಿಷ ಆಯಿಲಲ್ಲಿ ಅದು ಬಾಯ್ಲ್ ಆದರೆ ಸಾಕು. ಸೊ ನಿಮಗೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಆಫ್ ಮಾಡಿದ್ದಾದ ತಕ್ಷಣ ಬೇರೆ ಒಂದು ಯಾವುದನ್ನ ಒಂದು ಕಂಟೈನರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಆಗಿರ್ಬೋದು, ಇಲ್ಲ ಗ್ಲಾಸ್ ಆಗಿರ್ಬೋದು, ಯಾವುದನ್ನ ಒಂದು ಕಂಟೈನರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಆ ಆಯಿಲ್ಗೆ ನಾನು ಕ್ಯಾಸ್ಟರ್ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಓಕೆ, ನಾನು ಗುಡ್ ವೈಬ್ಸ್ ಅವ್ರದ್ದು ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಅದಾದ ನಂತರ 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕಿದ್ದೀನಿ. ಎಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಸೊ ಈಗ ನಾನು ಅದನ್ನ ಯಾವ ಥರ ಅಪ್ಲೈ ಮಾಡ್ಕೊಳ್ತೀನಿ ಅನ್ನೋದನ್ನ ಹೇಳ್ತೀನಿ. ಸೊ ಫಸ್ಟು ನಾರ್ಮಲ್ ಡ್ರೈ ಹೇರ್ಗೆ ಚೆನ್ನಾಗಿ ಕೂಮ್ ಮಾಡ್ಕೊಂಡ್ಬಿಡಿ. ಕೂಮ್ ಮಾಡ್ಕೊಂಡಿದ ನಂತರ ಈ ಆಯಿಲ್ ಇದೆಯಲ್ಲ, ಇದನ್ನು ನಾರ್ಮಲ್ ನೀವು ಯಾವ ಥರ ಅಪ್ಲೈ ಮಾಡ್ಕೊತೀರೋ ಹಾಗೆ ಪಾರ್ಟಿಷನ್ಸ್ನ ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಹೇರ್ನ. ಸೊ ಇದರಲ್ಲಿ ವಿಟಮಿನ್ ಇ ಇದೆ, ಆಮ್ಲ ಇರೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಸೊ ನೀವು ಎಷ್ಟು ಮಸಾಜ್ ಮಾಡ್ತೀರೋ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗಿ ನಿಮಗೆ ಹೇರ್ ಗ್ರೋತ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಇದರಲ್ಲಿ ಕ್ಯಾಸ್ಟರ್ ಆಯಿಲ್ ಕೂಡ ಇರೋದ್ರಿಂದನೂ ಹೇರ್ನ ಥಿಕ್ ಮಾಡುತ್ತೆ, ವಾಲ್ಯೂಮ್ ಇಂಪ್ರೂವ್ ಆಗುತ್ತೆ, ಹೇರ್ ಗ್ರೋ ಆಗುತ್ತೆ. ಓಕೆ, ನೀವು ಈ ಥರ ಒಂದು ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಆಯಿತು. ಸೊ ನಾನು ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಆಗಾಗ ಮಾಡ್ಕೋತಾ ಇರ್ತೀನಿ. ಸೊ ನಿಮಗೆ ಬೇಕಾದರೆ ನೀವು ಒಂದೇ ಸಲ 1 ಲೀಟರ್ ಆಯಿಲ್ಗೆ ಮಾಡ್ಕೊಂಡ್ಬಿಟ್ಟು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನನ್ನ ಹೇರು ಆ್ಯಕ್ಚುಲಿ ಥಿಕ್ಕಾಗಿದೆ, ಲಾಂಗ್ ಇದೆ. ಓಕೆ, ಲಾಂಗ್ ಆ್ಯಂಡ್ ಥಿಕ್ ಹೇರು, ಮತ್ತು ಹಾಗೆಯೇ ಗ್ರೋ ಕೂಡ ಆಗ್ತಾನೆ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ತುಂಬ ಎಫೆಕ್ಟಿವ್ ಕೂಡ ಇದು. ಓಕೆನಾ, ತುಂಬ ಅಂದರೆ ತುಂಬ ಎಫೆಕ್ಟಿವ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್.